ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಫಾರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್. ಯಾರ್ಯಾರು ಇವಾಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಲ್ಲಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಅಲ್ಲಿ ಇದ್ದು ಇವಾಗ ಬೋರ್ಡ್ ಎಕ್ಸಾಮ್ಸ್ ಗೆ ರೆಡಿ ಆಗ್ತಾ ಇದ್ದೀರಾ. ನಿಮ್ಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಗಳು ಆಗ್ತಾ ಇರಬಹುದು. ನೆಕ್ಸ್ಟ್ ಮಂತ್ ಫೆಬ್ರವರಿಯಿಂದ ನಿಮ್ಗೆ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 40 ಡೇಸ್ ಇದೆ. ಇವತ್ತಿಂದ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್, ನಾಟ್ ಎಕ್ಸಾಕ್ಟ್ಲಿ, ಆಲ್ಮೋಸ್ಟ್ 40 ಡೇಸ್, ಲೆಸ್ ಆರ್ ಮೋರ್ 40 ಡೇಸ್ ಟೈಮ್ ಇದೆ. ಸೊ ವೆರಿ ಇಂಪಾರ್ಟೆಂಟ್. ನಾವು ಒಂದಿಷ್ಟು ವಿಷಯಗಳನ್ನು ನಿಮ್ಗೆ ಕನ್ವೆ ಮಾಡಲೇಬೇಕು. ಯಾಕೆ ಬೋರ್ಡ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಯುವರ್ KCET ರ್ಯಾಂಕ್. KCET ರ್ಯಾಂಕ್ ಅನ್ನೋದು ಎಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಒಂದು ಒಳ್ಳೆ ಕಾಲೇಜಲ್ಲಿ ಒಂದು ಒಳ್ಳೆ ಕೋರ್ಸ್ ಅಲ್ಲಿ ನೀವು ಲ್ಯಾಂಡ್ ಆಗ್ಬೇಕಂತಿದ್ರೆ, ಇಂಜಿನಿಯರಿಂಗ್ ಕೆಲವೊಂದಿಷ್ಟು ಜನರ ಡ್ರೀಮ್ ಆಗಿರುತ್ತೆ, ಮೆಡಿಕಲ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳ ಡ್ರೀಮ್ ಆಗಿರುತ್ತೆ. ಸೊ ನಿಮ್ದೆಲ್ಲ ಡ್ರೀಮ್ ಕಾಲೇಜಲ್ಲಿ ನೀವು ಲ್ಯಾಂಡ್ ಆಗ್ಬೇಕು ಅಂತಿದ್ರೆ ಬೋರ್ಡ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೋರ್ಡ್ ಎಕ್ಸಾಮ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಲೈಕ್ KCET ಅನ್ನೋದನ್ನ ನಾನು ನಿಮ್ಗೆ ಹೇಳಲಿಕ್ಕೋಸ್ಕರ ಬರ್ತಾ ಇದ್ದೇನೆ ಅಷ್ಟೇ. ಸೊ ಇದರಲ್ಲಿ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಹೌ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಎಫೆಕ್ಟ್ ದ KCET ರ್ಯಾಂಕ್. ಅಂದ್ರೆ ನಿಮ್ಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವಾಗ ಕೌನ್ಸಿಲಿಂಗ್ ಗಳು ನಡೆಯೋದು ಬೇಸ್ಡ್ ಆನ್ ಯುವರ್ KCET ರ್ಯಾಂಕ್. ಅದ್ ನಿಮ್ಗೆ ಗೊತ್ತಿದೆ. ಬಟ್ ಸರ್, ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್, ಈಗ ನಾವು ಬೋರ್ಡ್ ಎಕ್ಸಾಮಿಗೆ 40 ಡೇಸ್ ಟೈಮ್ ಇದೆ. ಈ 40 ಡೇಸ್ ಟೈಮ್ ಅಲ್ಲಿ ನೀವು ಏನು ಕೂಡ ಮಾಡ್ಬೋದು. ಯು ಕ್ಯಾನ್ ಸ್ಕೋರ್ 90+%, 95+%. ನಿಮ್ ಮಾಡ್ಬೋದು. ಓಕೆ. ಸೊ ಅದಕ್ಕೆ ನೀವು ಏನಾಗಿರ್ಬೇಕು ಅಂತ ಕೇಳಿದ್ರೆ, ಪ್ಲಾನಿಂಗ್ ಪರ್ಫೆಕ್ಟ್ ಆಗಿರ್ಬೇಕು, ಅದನ್ನ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಮಾತ್ರ 100% ನೀವು ಏನನ್ನ ಪ್ಲಾನ್ ಹಾಕಿದ್ದೀರಾ 100% ಆಗುತ್ತೆ. ಓಕೆ. ಈಗ ನೋಡಿ ಏನಾಗುತ್ತೆ, ಇಯರ್ ಬೈ ಇಯರ್ ಅಂದ್ರೆ ನಾವೊಂದು 2 ಇಯರ್ಸ್ ಬ್ಯಾಕ್ ಹೋದಾಗ KCET ಅಲ್ಲಿ, ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು, KCET ಅಲ್ಲಿ 90+ ಮಾರ್ಕ್ಸ್ ತೆಗ್ದ್ರೆ ಇಟ್ ವಾಸ್ ಅ ಗುಡ್ ಮಾರ್ಕ್ಸ್ ಆಗ್ತಾ ಇದ್ದಿತ್ತು. ಯಾವಾಗ 2 ಇಯರ್ಸ್ ಬ್ಯಾಕ್ 90+90 ಮಾರ್ಕ್ಸ್ ಅಂತ ಹೇಳಿದ್ರೆ ನೀವು ಒಂದು ಟಾಪ್ 10 ಕಾಲೇಜಲ್ಲಿ ನೀವು ಆಲ್ಮೋಸ್ಟ್ ಲ್ಯಾಂಡ್ ಆಗ್ಬೋದಿತ್ತು, ಇಫ್ ಯು ಹ್ಯಾವ್ 85+ ಬೋರ್ಡ್ ಪರ್ಸೆಂಟೇಜ್ ಇನ್ PCM ಅಂಡ್ 90+. ಬಟ್ ಬರ್ತಾ ಬರ್ತಾ ಕಾಂಪಿಟೇಷನ್ ಹೇಗಾಗ್ತಾ ಇದೆ ಅಂತ ಕೇಳಿದ್ರೆ, ನೀವು 100, 110, 120ವರೆಗೂ ತೆಗೆದ್ರು ಕೂಡ ಡೇಂಜರ್ ಝೋನ್ ಅಲ್ಲಿ ಇರ್ತಾ ಇದ್ದಾರೆ. ಅಂದ್ರೆ ಮೋರ್ ದನ್ 10,000 ಹೋಗ್ತಾ ಇದೆ ರ್ಯಾಂಕ್. ಅಂದ್ರೆ ಅದು ಬ್ಯಾಡ್ ರ್ಯಾಂಕ್ ಅಲ್ಲ, ಒಳ್ಳೆ ರ್ಯಾಂಕ್. ಬಟ್ ಕಂಪ್ಯಾರಿಟಿವ್ಲಿ ನೀವು ಇಯರ್ ಬೈ ಇಯರ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಅವಾಗ ನೀವು ನಿಮ್ಮ ಬೋರ್ಡ್ ಮಾರ್ಕ್ಸ್ ಅನ್ನ 100% ಒಳ್ಳೆ ತೆಗಿಲೇಬೇಕು. ಅದನ್ನ ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಒಂದೇದು. ಈಗ ನೋಡಿ, ಮತ್ತೊಂದು ನೀವು ಆ, ಇಲ್ಲಿ ನಾನು ನಿಮ್ಗೆ ಸ್ಲೈಡ್ ಅನ್ನು ನಿಮ್ಗೆ ಇದು ಮಾಡ್ತೇನೆ ನೋಡಿ, ಇಂಟ್ರೊಡಕ್ಷನ್ ಅಲ್ಲಿ. ಇದರಲ್ಲಿ ನಿಮ್ಗೆ KCET ರ್ಯಾಂಕಿಗೆ ಬೋರ್ಡ್ ಎಕ್ಸಾಮ್ ನ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಈ 40 ಡೇಸ್ ಏನ್ ಹೇಳ್ತಾರೆ, ನೀವು ನಿಮ್ಮನ್ನ ಯು ಕ್ಯಾನ್ ಮೇಕ್ ಯುವರ್ ಸೆಲ್ಫ್, ಆರ್ ಎಲ್ಸ್ ಯು ಕ್ಯಾನ್ ಬ್ರೇಕ್ ಯುವರ್ ಸೆಲ್ಫ್. ನೀವು ಇಲ್ಲಿ ನಿಮ್ಮನ್ನು ನೀವು ಕಂಪ್ಲೀಟ್ ಆಗಿ ನೀವು ಮಾಡ್ಬೋದು. ಇಷ್ಟು ದಿವಸದವರೆಗೆ ನಾನು ಏನೂ ಮಾಡ್ಲಿಲ್ಲ, ಇನ್ನಾದ್ರೂ ಮಾಡ್ತೇನೆ ಅಂದ್ರೂ ಖಂಡಿತ ಮಾಡ್ಬೋದು. ಓಕೆ. ಸೊ ಇದರಲ್ಲಿ ನೀವು ಬೋರ್ಡ್ ಇಂದ ಮಾಡಿದ್ರೆ ಹೇಗಾಗುತ್ತೆ ಅನ್ನೋದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇರೋದು. KCET ರ್ಯಾಂಕ್ ಅನ್ನು ಹೇಗೆ ಪ್ರಿಡಿಕ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಅಥವಾ ಕಂಪೋಸ್ ಮಾಡ್ತಾರೆ ಅಂತ ಕೇಳಿದ್ರೆ, 50% ಫ್ರಮ್ KCET ಎಕ್ಸಾಮ್ ಮಾರ್ಕ್ಸ್ ಕಂಬೈನ್ಡ್ ವಿತ್ 50% ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್. ಅಂದ್ರೆ ನೀವು ಬೋರ್ಡ್ ಅಲ್ಲಿ ಇವಾಗ ಏನು PCM ಅಲ್ಲಿ 50% ತೆಗ್ದಿರ್ತೀರಾ ನೋಡಿ, ಅದನ್ನ 50% ತಗೊಂಡು ಇನ್ನು 50% ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಅನ್ನ, ಐ ಮೀನ್ KCET ಎಕ್ಸಾಮ್ ಮಾರ್ಕ್ಸ್ ಇನ್ PCM, ಇನ್ ಬೋತ್ ದ ಸೈಡ್ PCM, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇದನ್ನ ಮಾತ್ರ ಕನ್ಸಿಡರೇಷನ್ ತಗೊಂಡು, ಇಲ್ಲಿ ಲ್ಯಾಂಗ್ವೇಜ್ ಅನ್ನ ಕನ್ಸಿಡರೇಷನ್ ತಗೊಳ್ಳೋದಿಲ್ಲ, ನಿಮ್ಮ ಕಂಪ್ಯೂಟರ್ ಸೈನ್ಸ್ ಅನ್ನ ಕನ್ಸಿಡರೇಷನ್ ತಗೊಳ್ಳೋದಿಲ್ಲ, ಸ್ಟಾಟ್ಸ್, ಇಲೆಕ್ಟ್ರಾನಿಕ್ಸ್, ಬೇರೆ ಯಾವ ಸಬ್ಜೆಕ್ಟ್ ಕನ್ಸಿಡರೇಷನ್ ತಗೊಳ್ಳೋದಿಲ್ಲ. ನಾನು ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇರೋದು. KCET ಅಲ್ಲಿ ತಗೊಳ್ಳೋದು PCM 300 ಅಲ್ಲಿ ಎಷ್ಟು ತೆಗ್ದಿದ್ದೀರಾ ಬೋರ್ಡ್ಸ್ ಅಲ್ಲಿ, PCM KCET ಅಲ್ಲಿ 300 ಅಲ್ಲಿ ಎಷ್ಟು ತೆಗ್ದಿದ್ದೀರಾ, ಎರಡರದ್ದು 50% ಅನ್ನ ತೆಗೆದು ಅದನ್ನೇ ಮತ್ತೆ ಬ್ಯಾಲೆನ್ಸ್ ಮಾಡಿ. Okay, the balanced weightage means both exams significantly influence the final rank. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲೂ ಕೂಡ ನೀವು ಬೋರ್ಡ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನಿಮ್ಗೆ ಬೇಕಾಗುತ್ತೆ, ಆಸ್ ವೆಲ್ ಆಸ್ ಇನ್ ಯುವರ್ KCET. ಬಟ್ ನಾನು ಬೋರ್ಡಿಗೆ ಇವಾಗ ಸದ್ಯಕ್ಕೆ ನಿಮ್ಗೆ ಬೋರ್ಡಿಗೆ ನೀವು ಸ್ಟ್ರೆಸ್ ಮಾಡಲೇಬೇಕು. ಯಾಕಂತ ಕೇಳಿದ್ರೆ, ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಾರ್ಮಲೈಸಸ್ ದ ಬೋರ್ಡ್ ಮಾರ್ಕ್ಸ್ ಟು ಎನ್ಶೂರ್ ಫೇರ್ನೆಸ್ ಅಮಂಗ್ ಡಿಫರೆಂಟ್ ಬೋರ್ಡ್ಸ್. ಅಲ್ಲಿ ಏನಾಗುತ್ತೆ, ನಾರ್ಮಲೈಸೇಷನ್ ಇರುತ್ತೆ. ಯಾಕಂತ ಕೇಳಿದ್ರೆ CBSE ಸ್ಟೂಡೆಂಟ್ಸ್ ಗಳಿಗೆ ಸ್ವಲ್ಪ ಟಫ್ ಇರುತ್ತೆ. CBSE ನಾನು ಮೋಸ್ಟ್ ಪ್ರಾಬಬ್ಲಿ ನಾನು ನೋಡಿದ ಪ್ರಕಾರ CBSE ಸ್ಟೂಡೆಂಟ್ಸ್ ಗಳು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತೆಗಿತಾರೆ, ಬಟ್ CET ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ. ಬಟ್ ಅವ್ರದ್ದು ಬಿಕಾಸ್ ಆಫ್ ದಟ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ಇರ್ಲಿಕ್ಕೆ ಹೋಗಿ, ಎಲ್ಲರ ಬಗ್ಗೆನೂ ನಾನು ಹೇಳ್ತಾ ಇಲ್ಲ, ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ತೆಗಿಲಿಕ್ಕೆ ಹೋಗಿ ಅವ್ರು CET ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಆಲ್ಮೋಸ್ಟ್ ಹೆಚ್ಚಿನವರು 90+, 100+ ತೆಗ್ದಿದ್ದಾರೆ. ಬಟ್ ನಿಮ್ಗೆ ಇಲ್ಲಿ ಚಾನ್ಸ್ ಏನು ಅಂತ ಕೇಳಿದ್ರೆ, KCET ಸ್ಟೂಡೆಂಟ್ಸ್ ಗಳಿಗೆ ಅಥವಾ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಗಳಿಗೆ ಏನು ನಿಮ್ಗೆ ಅಡ್ವಾಂಟೇಜ್ ಏನು ಅಂತ ಕೇಳಿದ್ರೆ, ನೀವು ಬೋರ್ಡ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ತೆಗೆದ್ರೆ, ಯಾಕಂದ್ರೆ CBSE ಬೋರ್ಡ್ ಅಲ್ಲಿ 90+% ತೆಗೆಯೋದು ತುಂಬಾ ಕಷ್ಟ. ಆಗೋದಿಲ್ಲ ಅಂತ ಹೇಳ್ತಾರೆ, ಸ್ವಲ್ಪ ಕಷ್ಟ ಕಂಪ್ಯಾರಿಟಿವ್ಲಿ ನೀವು ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ಗೆ ಕಂಪೇರ್ ಮಾಡಿದ್ರೆ, ಆಯ್ತಾ. ಸೊ ಅಂತ ಟೈಮಲ್ಲಿ ಅವರು ನಿಮ್ಗೆ ಕಾಂಪಿಟೇಟರ್, ಅಂದ್ರೆ ಅವರಿಗೆ CET ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಅವಾಗ ನೀವು ಬೋರ್ಡ್ಸ್ ಅಲ್ಲಿ ಕಂಪಲ್ಸರಿ PCM ಅಲ್ಲಿ 90+ ತೆಗಿಲೇಬೇಕು ಸ್ಟೂಡೆಂಟ್ಸ್.
ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದು, ಡಿಸ್ಪೈಟ್ ದ ನಾರ್ಮಲೈಸೇಷನ್ ದ ಆಕ್ಚುಯಲ್ ಬೋರ್ಡ್ ಮಾರ್ಕ್ಸ್ ಸ್ಟಿಲ್ ಮ್ಯಾಟರ್ ಗ್ರೇಟ್ಲಿ. ನಾನೀಗ ಆಲ್ರೆಡಿ ಒಂದು ಪಾಡ್ಕಾಸ್ಟ್ ಅನ್ನು ಅಪ್ಲೋಡ್ ಮಾಡಿದ್ದೇನೆ. ನಮ್ದೇ ಸ್ಟೂಡೆಂಟ್ KCET ರ್ಯಾಂಕ್, ನಮ್ದು ಈಗ RVC ಅಲ್ಲಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದ್ದಾನೆ, ನಂದೇ ಸ್ಟೂಡೆಂಟ್. ಅವನು KCET ಅಲ್ಲಿ 399 ರ್ಯಾಂಕ್ ಬಂದಿತ್ತು. ಅವನು ಅದೇ ಹೇಳಿದ್ದ. ಅವ್ರು ಹೇಳಿದ್ದು ಮಾತು ಏನು ಅಂತ ಕೇಳಿದ್ರೆ, ಆ ಸ್ಟೂಡೆಂಟ್ ಕೂಡ ಹೇಳಿದ್ದು ಏನಂತ ಕೇಳಿದ್ರೆ, ಸರ್ ನೀವು ಬೋರ್ಡ್ಸಿಗೆ ಪ್ರಿಪೇರ್ ಆಗ್ಲಿಕ್ಕೆ ಹೇಳಿ, ಇವಾಗ ಏನು ಟೈಮ್ ಇದೆ ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಬೋರ್ಡ್ಸಿಗೆ ಪ್ರಿಪೇರ್ ಆಗ್ಲಿಕ್ಕೆ ಹೇಳಿ, ದಟ್ ಟು ಕೆಮಿಸ್ಟ್ರಿ. ನಾನು ಹೇಳುದು, ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಓದಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಸ್ಟೂಡೆಂಟ್ಸ್ ಗಳು ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಓದ್ಕೊಂಡೋಗಿ ಮಾಡ್ತಾರೆ, ಬಟ್ KCET ಗೆ ಅದು ಸಾಕಾಗೋದಿಲ್ಲ. ಇವಾಗ ಬೋರ್ಡ್ಸಿಗೆ ಏನ್ ಮಾಡಿ ಅಂತ ಕೇಳಿದ್ರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಮೇನ್ ಓದ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ ಇನ್ ಕೇಸ್ ಟೈಮ್ ಇದ್ರೆ ಉಳಿದಿರೋ ಕ್ವಶನ್ಸ್ ಅನ್ನು ಓದ್ಕೊಳ್ಳಿ. ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಯಾಕಂದ್ರೆ KCET ಅಲ್ಲಿ ನೀವು ತುಂಬಾ ಹಿಂದೋಗ್ತೀರಾ. ಬೋರ್ಡ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು KCET ಅಲ್ಲಿ ಉಳಿದವರು ಇದ್ದಾರೆ. ಸೊ ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವು ಯಾಕೆ ಬೋರ್ಡ್ಸಿಗೆ ಓದಿ ಅಂತ ಹೇಳ್ತಾ ಇದ್ದೀನಿ ಕೇಳಿದ್ರೆ, ನೀವು NCERT ನ ಓದಿದ್ದೀರಿ ಅಂತ ಅನ್ಕೊಳ್ಳಿ. ಕೆಮಿಸ್ಟ್ರಿಗೆ NCERT ಲೈನ್ ಬೈ ಲೈನ್ ಓದಿದ್ರೆ, ನಾನು ನನ್ನ ಸ್ಟೂಡೆಂಟ್ಸ್ ಗಳ ಜೊತೆ, ಮತ್ತೆ ನಾನು ಕೂಡ ಎಕ್ಸ್ಪೀರಿಯನ್ಸ್, ಐ ಆಮ್ ಇನ್ ಟು ಟೀಚಿಂಗ್, ನಾನು ಟೀಚಿಂಗ್ ಮಾಡ್ತೇನೆ ಸ್ಟೂಡೆಂಟ್ಸ್ ಗಳಿಗೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನ ಪ್ರಕಾರ ಬೋರ್ಡ್ಸ್ ಏನು NCERT ಅಲ್ಲಿ ನೀವು ಲೈನ್ ಬೈ ಲೈನ್ ಓದ್ಕೊಂಡ್ರೆ KCET ಗೂ ಈಸಿ ಆಗುತ್ತೆ, ನಿಮ್ ಬೋರ್ಡ್ಸಿಗೂ ಈಸಿ ಆಗುತ್ತೆ. ಆಯ್ತಾ? ಮತ್ತೆ ಮ್ಯಾಥಮೆಟಿಕ್ಸ್ ಬಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಬೋರ್ಡ್ಸ್ ಅಲ್ಲಿ ನೀವು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಅನ್ನ ಮಾಡ್ತೀರಾ, ಬಟ್ ಒಂದು ಪ್ರಾಬ್ಲಮ್ ಮಾಡಿ ನಿಮ್ಗೆ ಟೈಮ್ ಇರುತ್ತೆ. ಬಟ್ KCET ಅಲ್ಲಿ ಅದೇ ಪ್ರಾಬ್ಲಮ್ ಕೊಡ್ತಾರೆ, ಸಣ್ಣ ಪುಟ್ಟ ವ್ಯಾಲ್ಯೂ ಚೇಂಜಸ್ ಮಾಡಿ, ನಿಮ್ಗೆ ಎಲ್ಲ ಸ್ಟೆಪ್ ಗೊತ್ತಿರುತ್ತೆ, ಎಲ್ಲ ಸ್ಟೆಪ್ಸ್ ಗೊತ್ತಿರುತ್ತೆ, ಬಟ್ ಬೋರ್ಡ್ ಅಲ್ಲಿ ಯು ಹ್ಯಾವ್ ಅ ಟೈಮ್. ಬಟ್ KCET ಅಲ್ಲಿ 1 ಮಿನಿಟ್ಗೆ 1 ಕ್ವಶನ್ ಮಾಡ್ಲೇಬೇಕು. ಓಕೆ, ಸೊ ಏನ್ ಹೇಳ್ತಾರೆ, ಪ್ರೆಷರ್ ನಿಮ್ಮಲ್ಲಿ ಇರುತ್ತೆ. ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಟೈಮ್ ಇಸ್ ದ ಮೇನ್ ಕನ್ಸ್ಟ್ರೆಂಟ್ ಯಾವ್ದ್ರಲ್ಲಿ, KCET ಅಲ್ಲಿ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಬೋರ್ಡ್ಸ್ ಅಲ್ಲಿ ಆದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ 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 ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಕೆಲವೊಂದು ಸ್ಟೆಪ್ಸ್ ಗಳು ನೀವು ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸೊ KCET ರಿಲೇಟೆಡ್ ನಾನು ಮತ್ತೊಂದು ವಿಡಿಯೋನ ಮಾಡ್ತೇನೆ. ಸದ್ಯಕ್ಕೆ ಬೋರ್ಡ್ಸಿಗೆ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಮ್ಯಾಥಮೆಟಿಕ್ಸ್ ಅಲ್ಲಿ, ಕೆಮಿಸ್ಟ್ರಿ ಅಲ್ಲಿ, ಫಿಸಿಕ್ಸ್ ಅಲ್ಲಿ KCET ಸ್ವಲ್ಪ ನ್ಯೂಮರಿಕಲ್ಸ್ ಇರುತ್ತೆ ಅಂಡ್ ಥಿಯರಿ ಬೇಸ್ಡ್ ಇರುತ್ತೆ. ಮೋಸ್ಟ್ ಆಫ್ ದ ಕ್ವಶನ್ಸ್ ಆರ್ ನ್ಯೂಮರಿಕಲ್ ಬೇಸ್ಡ್. ಬಟ್ ಇದು ಹಾಗೆ ನೀವು ಏನ್ ಹೇಳ್ತಾರೆ, ಫಿಸಿಕ್ಸ್ ಕೂಡ ಬೋರ್ಡ್ಸಿಗೆ ಪ್ರಿಪೇರ್ ಆದ್ರೆ ಆಲ್ಮೋಸ್ಟ್ ಬೋರ್ಡ್ಸಿಗೆ ಪ್ರಿಪೇರ್ ಆಗಿರೋದು ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಜೊತೆ ಅಂದ್ರೆ NCERT ನ ಪರ್ಫೆಕ್ಟ್ ಆಗಿ ಓದಬೇಕು. ಅದನ್ನ ಓದಿದ್ರೆ ನೀವು ಪ್ರತಿಯೊಂದು ಈಚ್ ಸಬ್ಜೆಕ್ಟ್ ಅಲ್ಲೂ KCET ಅಲ್ಲೂ ಕೂಡ 20+ ಸ್ಕೋರ್ ಮಾಡ್ಬೋದು, 20 to 25 ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಅದಾದ ನಂತರ ನೀವು ಈಗ ಬೋರ್ಡ್ಸ್ ಪ್ರಿಪೇರ್ ಆದ್ರಿ, ಬೋರ್ಡ್ಸ್ ಎಕ್ಸಾಮ್ ಆಯ್ತು, ಅದಾದ್ಮೇಲೆ 1 ಮಂತ್ ಟೈಮ್ ಸಿಗುತ್ತೆ. ಅದರಲ್ಲಿ ನೀವು ಈಚ್ ಸಬ್ಜೆಕ್ಟ್ ಅಲ್ಲಿ ಒಂದು 10 to 15 ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೊಂಡ್ರೆ, 10 ಮಾರ್ಕ್ಸ್ ಅಂದ್ರೆ 35 to 40, ಅಂದ್ರೆ ಇವಾಗ ಆಲ್ರೆಡಿ ನೀವು ಬೋರ್ಡ್ಸ್ಗೆ ಪರ್ಫೆಕ್ಟ್ ಪ್ರಿಪೇರ್ ಆದ್ರೆ 20 to 25 ಈಚ್ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪರ್ಫೆಕ್ಟ್ ಪ್ರಿಪೇರ್ ಆದ್ರೆ ನಾನು ಹೇಳ್ತಾ ಇದ್ದೇನೆ, ಓನ್ಲಿ ಇಂಪಾರ್ಟೆಂಟ್ ನ ಓದ್ಕೊಂಡು ಹೋಗಿ ಅದು ಎಕ್ಸಾಮಿಗೆ ಬರ್ಬೋದು, ಬೋರ್ಡ್ ಎಕ್ಸಾಮ್ಸ್ಗೆ, ಬಟ್ KCET ಗೆ ಅದು ಸಾಕಾಗೋದಿಲ್ಲ. ನೀವು ಇನ್ ಕೇಸ್ ಇಂಪಾರ್ಟೆಂಟ್ ಆದ್ಮೇಲೆ ಉಳಿದದ್ದನ್ನು ಓದ್ಕೊಂಡು ಇದ್ರೆ ನೀವು 20 to 25 ಆಲ್ರೆಡಿ ಫಿಕ್ಸ್ ಆಗಿರ್ಬೋದು. ಆಯ್ತಾ? ಅದಾದ ನಂತರ ನೀವು ಒಂದು 10 to 15 ಮಾರ್ಕ್ಸ್ಗೆ 1 ಮಂತ್ ನ ಮ್ಯಾಕ್ಸಿಮೈಸ್ ಯುಟಿಲೈಸ್ ಮಾಡ್ಕೊಂಡ್ರೆ, ಈಚ್ ಸಬ್ಜೆಕ್ಟ್ ಅಲ್ಲಿ 40 ಅಂತ ಹೋದ್ರೆ, ನಾನು ಎಕ್ಸಾಂಪಲ್ ಕೊಡೋದು, ನೀವು ಆರಾಮ್ಸೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತೀರಾ, ಟಾಪ್ 5 ಅಲ್ಲಿ ಇರ್ಬೋದು, ಇಟ್ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ. ಓಕೆ, ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಮತ್ತೊಂದು ಏನು ಅಂತ ಕೇಳಿದ್ರೆ, ಎಲ್ಲ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇರೋದು, ದಯವಿಟ್ಟು ನಂಗೆ ಸೆಕೆಂಡ್ ಬೋರ್ಡ್ ಅಲ್ಲಿ ಬರೀತೇನೆ ನಾನು, ಫಸ್ಟ್ ಬೋರ್ಡ್ ಅನ್ನ ಅಷ್ಟು ನೆಗ್ಲೆಕ್ಟ್ ಮಾಡ್ಕೊಂಡು, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದೆ, ಹೇಗಿದ್ರು CET ಕನ್ಸಿಡರ್ ಮಾಡ್ತಾರೆ, ಲಾಸ್ಟ್ ಇಯರ್ ಕನ್ಸಿಡರ್ ಮಾಡಿದ್ದಾರೆ, ಅದ್ರ ಪ್ರೀವಿಯಸ್ ಇಯರ್ ಕನ್ಸಿಡರ್ ಮಾಡಿದ್ದಾರೆ, 2 years ಇಂದ ಕನ್ಸಿಡರ್ ಮಾಡಿದ್ದಾರೆ. ಬಟ್ ನಾನು ನಿಮ್ಗೆ ಹೇಳೋದು, ಆ ಟೈಮಲ್ಲಿ ನೀವು ಒಂದು ಬೋರ್ಡ್ ಎಕ್ಸಾಮ್ ಆಯ್ತಾ, ಅದಾದ ನಂತರ ಕಂಪ್ಲೀಟ್ಲಿ ನಿಮ್ಮ ಫೋಕಸ್ ಯಾವ್ದ್ರ ಮೇಲೆ ಇರಬೇಕು ಅಂತ ಕೇಳಿದ್ರೆ KCET. ಆ 40 days ಅಲ್ಲಿ ನೀವು ಏನು ಕೂಡ ಮಾಡ್ಬೋದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು KCET ಅಲ್ಲಿ ಶಾರ್ಟ್ ಕಟ್ ಟ್ರಿಕ್ಸ್ ಗಳು ಕಲಿಬೇಕು, ಅದೆಲ್ಲದನ್ನು ಮಾಡ್ಬೇಕು, ಅದನ್ನ ನಾನು ಮುಂದಿನ ಇದರಲ್ಲಿ ಹೇಳಿಕೊಡ್ತೇನೆ, ನೋ ನೀಡ್ ಟು ವರಿ. ಓಕೆ, ಸೊ ಅದಕ್ಕೋಸ್ಕರ ಆ ಟೈಮನ್ನು ನೀವು ಕಂಪ್ಲೀಟ್ಲಿ KCET ಕೊಡ್ಬೇಕು. ಅದ್ರ ಮಿಡಲ್ ಅಲ್ಲಿ ನಿಮ್ಗೆ ಬೋರ್ಡ್ ಎಕ್ಸಾಮ್ ಬರೋದು, ಅದಕ್ಕೆ ಓದ್ಬೇಕು ಇದಕ್ಕೆ ಓದ್ಬೇಕು ಅಂತ ಟೆನ್ಷನ್ ಇರಬಾರ್ದು ಅಂತ ನಾನು ಹೇಳೋದು. ಯಾಕಂತ ಕೇಳಿದ್ರೆ, ನಿಮ್ದು ಆ 30 to 40 days ಟೈಮಲ್ಲಿ ನೀವು ಆದಷ್ಟು ಏನ್ ಹೇಳ್ತಾರೆ, ಮಾಕ್ ಟೆಸ್ಟ್ ಅನ್ನು ಕೊಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಬೇಕು, ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಅದರಲ್ಲಿ ಯಾವ ಟೈಪ್ ಕ್ವಶನ್ಸ್ ಅನ್ನು ಕೇಳಬಹುದು, ಈ ತರ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ತಾ ಇರ್ಬೇಕು. ಮತ್ತೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ನಾನು ಬರೀತೇನೆ ಅಂತ ಕೂತ್ಕೊಳ್ಬೇಡಿ. ಇನ್ ಕೇಸ್ ವರ್ಸ್ಟ್ ಕೇಸ್ ನೀವು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ದೇ ಇದ್ದಾಗ ಬೇಕಾದ್ರೆ ಒಂದ್ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಬರೀಬಹುದು, ಬಟ್ ಡೋಂಟ್ ಡಿಪೆಂಡ್ ಆನ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್. ನಾನು ಪ್ರತಿಯೊಬ್ಬರಿಗೆ ಹೇಳೋದು, ಸರಿನಾ? ಸೊ ಈಗ ಇಲ್ಲಿ ನೋಡಿ, KE ನಾರ್ಮಲೈಸೇಷನ್ ಪ್ರೊಸೆಸ್ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಬೋರ್ಡ್ ಮಾರ್ಕ್ಸ್ ಇಂದ ಕಾಲೇಜ್ ಮತ್ತೆ ರ್ಯಾಂಕ್ ಏನ್ ಹೇಳ್ತಾರೆ, ಬ್ರಾಂಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದಾದ್ಮೇಲೆ ನಿಮ್ಗೆ ಬೋರ್ಡ್ ಆಯ್ತು, KCET ಎಕ್ಸಾಮ್ ಆಯ್ತು, ಅದಾದ್ಮೇಲೆ ರ್ಯಾಂಕ್ ಬಂದಾದ್ಮೇಲೆ ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಕೌನ್ಸಿಲಿಂಗ್ ನಾವು ಪ್ರೊವೈಡ್ ಮಾಡ್ತೇನೆ, ಅದ್ರ ರಿಲೇಟೆಡ್ ಸಪರೇಟ್ ವಿಡಿಯೋನ ಕೊಡ್ತೇನೆ, ನೋ ನೀಡ್ ಟು ವರಿ ಅಬೌಟ್ ದಟ್. ಓಕೆ, ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ನೀವು ಈ ಟೈಮ್ ಅನ್ನ ಮ್ಯಾಕ್ಸಿಮೈಸ್ ಯುಟಿಲೈಸ್ ಮಾಡ್ಕೊಂಡು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೀನಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಕೇಳಿದ್ರೆ, ನಾನು ಮೊದಲೇ ಹೇಳಿದ್ದೇನೆ, ಆಲ್ರೆಡಿ ನನ್ನ ಸ್ಟೂಡೆಂಟ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದ.
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ಬೋರ್ಡ್ ಎಕ್ಸಾಮ್ಸ್. ಇನ್ನೂ ಕೂಡ ನಿಮ್ಗೆ ಆಲ್ಮೋಸ್ಟ್ 30 to 40 ಡೇಸ್ ಟೈಮ್ ಇದೆ. ದಯವಿಟ್ಟು ಓದ್ಕೊಳ್ಳಿ, ಬೋರ್ಡ್ ಎಕ್ಸಾಮ್ಸ್ ಅನ್ನ ಸೀರಿಯಸ್ ಆಗಿ ತಗೊಳ್ಳಿ. ನೀವು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಆದಷ್ಟು PCM ಅಲ್ಲಿ 90% ಎಬೋ ತಗೊಳ್ಳಿ. 300 ಅಲ್ಲಿ 270 ಪ್ಲಸ್ ಟಾರ್ಗೆಟ್, 290 ಪ್ಲಸ್ ಇರಲಿ. ಔಟ್ ಆಫ್ 300 290 ಪ್ಲಸ್ ಟಾರ್ಗೆಟ್ ಇರಲಿ, ಸರಿನಾ? ಎಷ್ಟಾಗುತ್ತೆ ಅಷ್ಟು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಫಸ್ಟ್ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಚಾಪ್ಟರ್ ವೈಸ್, ಈ ಕ್ವಶನ್ ಫಿಕ್ಸ್ಡ್ ಅಂತ ಇರುತ್ತೆ. 4 to 5 ಕ್ವಶನ್ಸ್ ಇರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ದೇ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಳ್ಳಿ. ಲಾಸ್ಟ್ ಮೂಮೆಂಟ್ ನೀವು ಅದನ್ನೇ ಓದ್ಬೇಕು, ಆ ತರ ಓದ್ಕೊಳ್ಳಿ, ಆಯ್ತಾ? ಸೊ ಬೋರ್ಡ್ ಎಕ್ಸಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಯಾರ್ಯಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಮ್ದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಅದರ ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಅದಕ್ಕೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.